ಕ್ಯಾಂಟೀನ್ ಗಾಂಧಿ ಜಯಂತಿ ದಿನವೂ ಬಾಗಿಲು ಮುಚ್ಚಿಕೊಂಡ ಪರಿಣಾಮ ಸಾರ್ವಜನಿಕರು ಹಾಗೂ ಕಾರ್ಮಿಕರು ಉಪವಾಸದಿಂದ ಬೇಸರದಿಂದ ಹಿಂತಿರುಗಿರುವ ಸಂಗತಿ ಎದುರಾಗಿದೆ. ಸಕಲೇಶಪುರ ಪಟ್ಟಣದ ಇಂದಿರಾ ಕ್ಯಾಂಟೀನ್ ಉಪವಾಸದ ಕ್ಯಾಂಟೀನ್ ಆಗಿದೆ. ಕಳೆದ 2 ದಿನಗಳಿಂದ ಬಂದ್ ಆಗಿದ್ದು, ಉಪಹಾರಕ್ಕಾಗಿ ಇಂದಿರಾ ಕ್ಯಾಂಟೀನ್ಗೆ ಬಂದ ಸಾರ್ವಜನಿಕರು, ಕೂಲಿ ಕಾರ್ಮಿಕರು, ಲಾರಿ ಚಾಲಕರು, ಗಾರೆ ಕೆಲಸ, ಪೇಂಟಿಂಗ್, ಇತರೆ ವೃತ್ತಿಪರ ಕಾರ್ಮಿಕರು ಬೆಳಗಿನ ಉಪಹಾರಕ್ಕೆ ಕಾರ್ಮಿಕರು ಇಂದಿರಾ ಕ್ಯಾಂಟೀನ್ಗೆ ಉಪಹಾರಕ್ಕಾಗಿ ಆಗಮಿಸಿ ಬೇಸರದಿಂದ ಉಪವಾಸದಿಂದ ವಾಪಸ್ ತೆರಳುವ ಪರಿಸ್ಥಿತಿ ಎದುರಾಗಿದೆ. ಇಂದಿರಾ ಕ್ಯಾಂಟೀನ್ ವ್ಯವಸ್ಥಾಪಕರಾದ ಹಾಸನ ಮೂಲದವರಾದ ತಿಮ್ಮೇಗೌಡ ರಮೇಶ್ ಇದುವರೆಗೂ ಇಂದಿರಾ ಕ್ಯಾಂಟೀನ್ ಕಡೆಗೆ ಒಂದು ಬಾರಿಯೂ ಭೇಟಿ ನೀಡಿರುವುದಿಲ್ಲ. ಕೆಲವೊಮ್ಮೆ ಅರುಣ್ ಭೇಟಿ ನೀಡಿದ್ದು, ಕಳೆದ 8 ತಿಂಗಳ ಹಿಂದಿನಿಂದ ಚಂದ್ರಶೆಟ್ಟಿ ಎಂಬುವರು ಇಂದಿರಾ ಕ್ಯಾಂಟೀನ್ ನಿರ್ವಹಣೆ ಮಾಡುತ್ತಿರುವುದಾಗಿ ಪಾರ್ವತಮ್ಮ ತಿಳಿಸಿರುತ್ತಾರೆ. ಅಡಿಗೆ ಸಿಬ್ಬಂದಿಗಳಾಗಿ ಪದ್ಮ, ಸರೋಜಮ್ಮ, ನಿಶ್ಚಯ್, ಲೋಹಿತ್, ಪಾರ್ವತಮ್ಮ 5 ಜನರು ಅಡಿಗೆ ಸಿಬ್ಬಂದಿ ಹಾಗೂ ಸಾರ್ವಜನಿಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು, 2 ತಿಂಗಳಿಂದ ಸಂಬಳ ನೀಡಿರುವುದಿಲ್ಲ. ನಾವು ಬಾಡಿಗೆ ಮನೆಯಲ್ಲಿ ವಾಸವಿದ್ದು ಜೀವನ ನಿರ್ವಹಣೆಗೆ ಇಂದಿರಾ ಕ್ಯಾಂಟೀನ್ ನಂಬಿಕೊಂಡು ಕೆಲಸ ಮಾಡುತ್ತಿದ್ದೇವೆ. ನಮಗೆ ಜೀವನ ನಡೆಸಲು ಕಷ್ಟವಾಗಿದ್ದು, ಅತಂತ್ರ ಸ್ಥಿತಿ ಎದುರಾಗಿದೆ ಎಂದು ತಿಳಿಸಿರುತ್ತಾರೆ. ಇದರ ವಿಚಾರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿರುತ್ತೇವೆ ಎಂದು ತಿಳಿಸಿರುತ್ತಾರೆ. ಕೆಲವು ದಿನಗಳ ಹಿಂದೆ ಅಡಿಗೆ ಸಿಬ್ಬಂದಿಯಾದ ಪಾರ್ವತಮ್ಮ ಸ್ವಂತ ಕೈಯಿಂದ ಬಂಡವಾಳ ಹಾಕಿ ಸಾರ್ವಜನಿಕರಿಗೆ ಉಪಹಾರದ ವ್ಯವಸ್ಥೆ ಮಾಡಿರುತ್ತಾರೆ. ಅದಕ್ಕೆ ಖರ್ಚಾದ ಹಣ ಮಾತ್ರ ನೀಡಿರುತ್ತಾರೆ. ಹಾಗೂ ಕೆಲವು ತಿಂಗಳಿಂದ ವಿದ್ಯುತ್ ಕಟ್ಟದೆ ಕೆಇಬಿ ಅವರು ವಿದ್ಯುತ್ ಕಡಿತಗೊಳಿಸಿದ ಪರಿಣಾಮ ಇಡ್ಲಿ ಹಿಟ್ಟು ರುಬ್ಬಲು ಸಾಧ್ಯವಾಗದ ಕಾರಣ ಹೊರಗಡೆಯಿಂದ ರುಬ್ಬಿಕೊಂಡು ಬಂದು ಇಡ್ಲಿ ಮಾಡಿ ಸಾರ್ವಜನಿಕರಿಗೆ ಉಪಹಾರಕ್ಕೆ ವ್ಯವಸ್ಥೆ ಮಾಡಿರುವುದಾಗಿ ತಿಳಿಸಿರುತ್ತಾರೆ. ಹಾಗೆ ನಾವು ಇರುವಾಗ ಫುಡ್ ಇನ್ಸ್ಪೆಕ್ಟರ್ಗೆ ತಿಳಿಸಿ ಶುಚಿತ್ವ ಕಾಪಾಡಿದ್ದೆವು. ಇವಾಗ ಶುಚಿತ್ವವಾಗಿ ಇರುವುದಿಲ್ಲ ಎಂದು ತಿಳಿಸಿರುತ್ತಾರೆ. ಇಲ್ಲ ಆದರೆ ಪಾಪ್ಯುಲರ್ಗೆ ಕಮ್ಮಿ ರೇಟಲ್ಲಿ ಊಟ ತಿಂಡಿ ಆಗುತ್ತೆ ಅಂತ ಎಲ್ಲ ಇಲ್ಲಿ ಬಂದು ಕಾಯ್ತಾ ಇರ್ತಾರೆ. ಇಲ್ಲೀಗ ಊಟ ತಿಂಡಿ 2 ದಿನದಿಂದ ಇಲ್ಲ, 2 ದಿನದಿಂದ ಪೂರ್ತಿ ಬಂದ್ ಆಗಿದೆ. ಸುಮಾರು ಜನ ಬಂದು ಕಾದು ಊಟ ತಿಂದಿದ್ದಾರೆ. ವಾಪಸ್ 8:30 ಆಗಿದೆ, ಯಾರೂ ಇಲ್ಲ. ನಿನ್ನೆಯಿಂದ ಬಂದ್ ಆಗಿದೆ. ನಿನ್ನೆಯಿಂದ ಬೆಳಿಗ್ಗೆಯಿಂದ ಊಟ ತಿಂಡಿ ಯಾರಿಗೂ ಇಲ್ಲ ಇಲ್ಲಿ. ನಿಮ್ಮ ಹೆಸರು? ನನ್ನ ಹೆಸರು ಜಗಣ್ಣ ಅಂತ. ಹೀಗಾಗಿ ಸುಮಾರು ಜನ ಎಲ್ಲ ಬಂದು ಊಟ ತಿಂಡಿಗೆ ಬಂದು ಇಂದಿರಾ ಕ್ಯಾಂಟೀನ್ನ ನಂಬ್ಕೊ ಬಂದು ಊಟ ತಿಂಡಿಯಿಂದಲೇ ಸುಮಾರು ಜನ ಕಾದು ಬೇರೆ ಕಡೆ ಹೋದರು. ಬೇರೆ ಕಡೆ ಜಾಸ್ತಿ ದುಡ್ಡಿದ್ದರು ಬೇರೆ ಹೋಟ್ಲಿಗೆ ಹೋಗಿ ತಿಂತಾರೆ. ಉಪವಾಸ ಇಲ್ಲ, ದುಡ್ಡಿಲ್ಲ. ನಿನ್ನೆಯಿಂದ ನಾವು ಸರಿಯಾಗಿ ಊಟ ತಿಂಡಿನೇ ಮಾಡಿಲ್ಲ. ಈ ಇಂದಿರಾ ಕ್ಯಾಂಟೀನ್ ನಂಬ್ಕೊಂಡು ಊಟ ತಿಂಡಿ ಮಾಡ್ತಾಯಿದ್ವಿ ದಿನ. ಇವತ್ತು ನಾವೆಲ್ಲ ಕೂಲಿ ಮಾಡೋರು, ನಾವು ಗಾರೆ ಕೆಲಸ ಮಾಡೋರು, ಮತ್ತು ಅದು ಕೂಲಿ ಕೆಲಸಕ್ಕೆ ಹೋಗೋರು. ಇಲ್ಲೇ ಊಟ ತಿಂಡಿ ಮಾಡ್ಕೊಂಡು ಮತ್ತೆ ಪಾರ್ಸಲ್ ತೊಗೊಂಡು ಹೋಗ್ತಿದ್ವಿ. ಈಗ ನೆನ್ನೆಯಿಂದ ಊಟ ತಿಂಡಿ ನಮಗೆ ಸರಿ ಇಲ್ಲ. ನೆನ್ನೆಯಿಂದ ಪೂರ್ತಿ ಬಂದ್ ಆಗಿದೆ ಎಲ್ಲ. ಸುಮಾರು ಜನ ನೆನ್ನೆಯಿಂದ ಕಾದು ಸುಮಾರು ಜನ ವಾಪಸ್ ಹೋದರು ಊಟ ತಿಂಡಿಯಿಂದಲೇ. ಈ ಸಂದರ್ಭದಲ್ಲಿ ಲೋಹಿತ್, ನಾಗಣ್ಣ, ಈರಪ್ಪ ಸೇರಿದಂತೆ ಇತರೆ ಕಾರ್ಮಿಕರು, ಸಾರ್ವಜನಿಕರು ಹಾಜರಿದ್ದರು. ರಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.